ಬೆಂಗಳೂರು ನಗರದ ರಾತ್ರಿ ಯಾವಾಗಲೂ ಗದ್ದಲದಿಂದ ತುಂಬಿರುತ್ತದೆ. ಆದರೆ ಆ ದಿನ, ಆ ರಾತ್ರಿ ನಗರದ ವಾತಾವರಣವೇ ಬೇರೆಯಾಗಿತ್ತು. ಮಳೆ ನಿಧಾನವಾಗಿ ಸುರಿಯುತ್ತಿತ್ತು. ರಸ್ತೆ ದೀಪಗಳ ಬೆಳಕು ಮಳೆಯ ಹನಿಗಳಲ್ಲಿ ಮಂಕಾಗಿ ಕಾಣಿಸುತ್ತಿತ್ತು. ಜನರು ಬೇಗ ಬೇಗ ಮನೆ ಸೇರುವ ಆತುರದಲ್ಲಿದ್ದರು. ಆ ಸಮಯದಲ್ಲಿ ಪ್ರಜಾವಾಣಿ ಪತ್ರಿಕೆಯ ಕಟ್ಟಡದ 3ನೇ ಮಹಡಿಯಲ್ಲಿ ಯುವ ತನಿಖಾ ಪತ್ರಕರ್ತ ಅರ್ಜುನ್ ಒಬ್ಬನೇ ಕುಳಿತಿದ್ದ. ಕಚೇರಿಯ ಒಳಗೆ ಎಲ್ಲವೂ ಮೌನ. ಕೇವಲ ಕಂಪ್ಯೂಟರ್ನ ಫ್ಯಾನ್ ಶಬ್ದ ಮತ್ತು ಮಳೆಯ ಹನಿ ಹನಿ ಕಿಟಿಕಿಗೆ ಬಡಿದ ಶಬ್ದ. ಅರ್ಜುನ್ ಸಾಮಾನ್ಯವಾಗಿ ಇಂತಹ ಮೌನವನ್ನು ಇಷ್ಟಪಡುತ್ತಿದ್ದ. ಆದರೆ ಆ ದಿನ ಅವನ ಮನಸ್ಸು ಏನೋ ಅಸಹಜ ಭಯದಿಂದ ತುಂಬಿತ್ತು. ಅಷ್ಟರಲ್ಲಿ ಕೆಳಗಡೆ ರಿಸೆಪ್ಷನ್ ಬಳಿ ಯಾರೋ ಕಾಲಿಡುವ ಶಬ್ದ ಕೇಳಿಸಿತು. ಅರ್ಜುನ್ ತಕ್ಷಣ ತಲೆ ಎತ್ತಿ ನೋಡಿದ. ಇಷ್ಟು ಹೊತ್ತಿಗೆ ಯಾರು ಬರ್ತಾರೆ ಎಂದು ಮನಸ್ಸಲ್ಲಿ ಅನುಮಾನ. ಹಠಾತ್ ಡೆಸ್ಕ್ ಮೇಲಿದ್ದ ಇಂಟರ್ಕಾಮ್ ರಿಂಗ್ ಆಯಿತು. ಸರ್, ನಿಮ್ಮ ಹೆಸರಿನಲ್ಲಿ ಒಂದು ಪ್ಯಾಕೆಟ್ ಬಂದಿದೆ. ಅರ್ಜುನ್ ಕ್ಷಣ ಮಾತ್ರ ಮೌನ. ಈ ಸಮಯದಲ್ಲಿ ಪ್ಯಾಕೆಟ್? ಅವನು ಕೆಳಗೆ ಇಳಿದು ಬಂದ. ರಿಸೆಪ್ಷನ್ನ ಮೇಜಿನ ಮೇಲೆ ಒಂದು ಚಿಕ್ಕ ಕಪ್ಪು ಪ್ಯಾಕೆಟ್. ಯಾವುದೇ ವಿಳಾಸ ಇಲ್ಲ, ಕೇವಲ ಒಂದು ವಾಕ್ಯ: ನೀನು ಓದಿದರೆ ಮಾತ್ರ ಸತ್ಯ ಉಳಿಯುತ್ತದೆ. ಅರ್ಜುನ್ ಕೈಯಲ್ಲಿ ಪ್ಯಾಕೆಟ್ ಹಿಡಿದುಕೊಂಡ ಕ್ಷಣವೇ ಅವನ ಬೆರಳುಗಳಿಗೆ ತಣ್ಣನೆಯ ಸ್ಪರ್ಶ. ಅದು ಕಾಗದ ಅಲ್ಲ, ಹಿಮದಂತಿತ್ತು. ಅರ್ಜುನ್ ಪ್ಯಾಕೆಟ್ಟನ್ನು ತಂದು ತನ್ನ ಕಚೇರಿಯ ಬಾಗಿಲು ಮುಚ್ಚಿದ, ಲಾಕ್ ಹಾಕಿದ. ನಂತರ ನಿಧಾನವಾಗಿ ಪ್ಯಾಕೆಟ್ ತೆರೆದ. ಅದರೊಳಗೆ ಒಂದು ಪೆನ್ ಡ್ರೈವ್ ಮತ್ತು ಒಂದು ಹಳದಿ ಬಣ್ಣದ ಹಳೆಯ ಕಾಗದ. ಕಾಗದದ ಮೇಲೆ ರಕ್ತದ ಮಸಿ ತರಹ ಬರಹ: ಕಟ್ಟಳೆಯ ಕಾಟಗಳು, ಫೈಲ್ 19. ಅರ್ಜುನ್ ಕೈ ಕಂಪಿಸಿತು. ಇದು ಏನು? ಅವನು ಪೆನ್ಡ್ರೈವ್ ಅನ್ನು ಲ್ಯಾಪ್ಟಾಪ್ಗೆ ಹಾಕಿದ. ಸ್ಕ್ರೀನ್ನಲ್ಲಿ ಒಂದು ಫೋಲ್ಡರ್ ಓಪನ್ ಆಯಿತು. ಅದರೊಳಗೆ ಫೋಟೋಗಳು, ವಿದೇಶಿ ಪ್ರಯಾಣದ ದಾಖಲೆಗಳು, ಬ್ಯಾಂಕ್ ಲೆಕ್ಕಗಳು ಮತ್ತು ಹಲವಾರು ಹೆಸರುಗಳು. ರಾಜಕಾರಣಿಗಳು, ದೊಡ್ಡ ಉದ್ಯಮಿಗಳು, ಸೆಲೆಬ್ರಿಟಿಗಳು, ಪೊಲೀಸ್ ಅಧಿಕಾರಿಗಳು, ವಿದೇಶಿ ಸಂಪರ್ಕಗಳು. ಅರ್ಜುನ್ ಮುಖ ಬಿಳಿಬಿಳಿಯಾಗಿತ್ತು. ಅವನು ಮತ್ತೊಂದು ಫೋಲ್ಡರ್ ಓಪನ್ ಮಾಡಿದ. ಅದರ ಹೆಸರು ಸೈಲೆಂಟ್ ವಿಕ್ಟಿಮ್ಸ್. ಅರ್ಜುನ್ ಉಸಿರು ನಿಂತಂತಾಯಿತು. ಅಲ್ಲಿ ಕೆಲವು ವಿಡಿಯೋ ಫೈಲ್ಗಳು ಮತ್ತು ಕೆಲವರ ಸ್ಟೇಟ್ಮೆಂಟ್ ಬರಹಗಳು. ಅವುಗಳನ್ನು ಓದುತ್ತಿದ್ದಂತೆ ಅವನ ಕಣ್ಣುಗಳು ಕೆಂಪಾದವು. ಅವನ ಕೈಗಳು ಬೆವರು ತೊಡಗಿದವು. ಇದು ಸಾಮಾನ್ಯ ಭ್ರಷ್ಟಾಚಾರ ಪ್ರಕರಣವಲ್ಲ, ಇದು ಮಾನವೀಯತೆಯನ್ನೇ ಕೊಂದು ಹಾಕುವಷ್ಟು ದೊಡ್ಡ ಅಪರಾಧದ ಜಾಲ. ಅರ್ಜುನ್ ತನ್ನ ಲ್ಯಾಪ್ಟಾಪ್ ಮುಚ್ಚಿ ಕುರ್ಚಿಯಲ್ಲಿ ಕುಳಿತ. ಇದನ್ನು ನಾನು ಬಿಟ್ಟರೆ ಇನ್ನಷ್ಟು ಜನ ಬಲಿಯಾಗುತ್ತಾರೆ, ಆದರೆ ಇದನ್ನು ಹೊರಗೆ ತಂದರೆ ನನ್ನ ಜೀವವೇ ಹೋಗಬಹುದು. ಅವನ ಮನಸ್ಸಿನಲ್ಲಿ 2 ಯುದ್ಧ. ಅಷ್ಟರಲ್ಲಿ ಕಚೇರಿಯ ಲೈಟ್ ಒಂದು ಕ್ಷಣ ಕತ್ತಲಾಯಿತು. ಮತ್ತೆ ಬೆಳಕು ಬಂತು. ಅರ್ಜುನ್ ಹೃದಯ ವೇಗವಾಗಿ ಬಡಿದ. ಅವನು ಕಿಟಿಕಿಯ ಕಡೆ ನೋಡಿದ. ಕಿಟಿಕಿಯ ಹೊರಗೆ ಕಟ್ಟಡದ ಎದುರು ಒಂದು ಕಪ್ಪು ಕಾರು ನಿಂತಿತ್ತು. ಅದರೊಳಗೆ ಯಾರೋ ಇದ್ದಂತೆ, ಅವನತ್ತ ನೇರವಾಗಿ ನೋಡುತ್ತಿದ್ದಂತೆ ಅನಿಸಿತು. ಅರ್ಜುನ್ ತಕ್ಷಣ ಕಚೇರಿಯ ಪರದೆ ಎಳೆದ. ಆ ಕ್ಷಣದಲ್ಲೇ ಅವನ ಮೊಬೈಲ್ ರಿಂಗ್ ಆಯಿತು. ಅಜ್ಞಾತ ಸಂಖ್ಯೆ. ಅರ್ಜುನ್ ನಿಧಾನವಾಗಿ ಕರೆ ಎತ್ತಿದ. ಹಲೋ. ಮತ್ತೊಂದು ಕಡೆ ಒಂದು ಗಂಭೀರ, ಮುದುಕ ಧ್ವನಿ: ಅರ್ಜುನ್, ಫೈಲ್ ನಿನ್ನ ಕೈಗೆ ಬಂದಿದೆ ಅಲ್ವಾ? ಅರ್ಜುನ್ ಬೆಚ್ಚಿಬಿದ್ದ. ನೀನು ಯಾರು? ಧ್ವನಿ ನಗೆಯಂತಿತ್ತು, ಆದರೆ ಅದು ನಗೆಯಲ್ಲ, ಚಳಿ ಹುಟ್ಟಿಸುವ ಶಬ್ದ. ನಾನು ಯಾರು ಅನ್ನೋದು ಮುಖ್ಯವಲ್ಲ, ನೀನು ಆ ಕಡತ ಓಟಬೇಡ, ಅದು ನಿನ್ನನ್ನು ಓದುತ್ತದೆ. ಅರ್ಜುನ್ ತಕ್ಷಣ ಎದ್ದು ನಿಂತ. ಏನು ಅರ್ಥ? ಧ್ವನಿ ಮತ್ತಷ್ಟು ಗಂಭೀರ: ಅಲ್ಲಿ ಇರುವ ಹೆಸರುಗಳು ನಿನ್ನನ್ನು ಜೀವಂತ ಬಿಡಲ್ಲ. ಈಗಲೇ ಅದನ್ನು ಡಿಲೀಟ್ ಮಾಡು, ಇಲ್ಲದಿದ್ದರೆ ನಿನ್ನ ಹೆಸರನ್ನು ಮುಂದಿನ ಕಡತದಲ್ಲಿ ಬರೆಯುತ್ತಾರೆ. ಕರೆ ಕಟ್. ಅರ್ಜುನ್ ಕೈಯಲ್ಲಿ ಫೋನ್ ಜಾರಿ ಬೀಳುವಂತಾಯಿತು. ಅವನು ತಕ್ಷಣ ನಂದಿನಿಗೆ ಕರೆ ಮಾಡಿದ. ನಂದಿನಿ ಅವನ ಸ್ನೇಹಿತೆ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್. ನಂದಿನಿ, ನನಗೆ ಸಹಾಯ ಬೇಕು. ಇದು ದೊಡ್ಡದು, ತುಂಬಾ ದೊಡ್ಡದು. ನಂದಿನಿ ಶಾಂತವಾಗಿ ಕೇಳಿದ. ಏನಾಗಿದೆ? ಅರ್ಜುನ್ ಎಲ್ಲವನ್ನೂ ಹೇಳಿದ. ನಂದಿನಿ ಮೌನವಾಗಿ ಕೇಳಿದ ನಂತರ ಹೇಳಿದಳು, ಅರ್ಜುನ್, ಇದು ಕೇವಲ ಡೇಟಾ ಅಲ್ಲ, ಇದು ಶಾಪ. ಶಾಪ? ಅರ್ಜುನ್ ಅಚ್ಚರಿಯಿಂದ. ನಂದಿನಿ ಮುಂದುವರೆಸಿದಳು, ನಿನ್ನ ಮೇಲೆ ಈಗಾಗಲೇ ನಿಗಾ ಇರುತ್ತದೆ. ನಿನ್ನ ಫೋನ್, ಲ್ಯಾಪ್ಟಾಪ್ ಎಲ್ಲವೂ ಟ್ರ್ಯಾಕ್ ಮಾಡಬಹುದು. ನಾವು ಮೊದಲು ಬ್ಯಾಕಪ್ ಮಾಡಬೇಕು. ಅವರು ತಕ್ಷಣ ಎನ್ಕ್ರಿಪ್ಟ್ ಮಾಡಿದ ಫೋಲ್ಡರ್ ಮಾಡಿ ಡೇಟಾವನ್ನು ವಿಭಜಿಸಿ ಬೇರೆ ಬೇರೆ ಕ್ಲೌಡ್ಗಳಲ್ಲಿ ಅಪ್ಲೋಡ್ ಮಾಡಿದರು. ಅರ್ಜುನ್ ನಿಟ್ಟುಸಿರು ಬಿಟ್ಟ. ಈಗ ಸುರಕ್ಷಿತವಾಯಿತಾ? ನಂದಿನಿ ಗಂಭೀರವಾಗಿ. ಡೇಟಾ ಸುರಕ್ಷಿತ, ಆದರೆ ನೀನು ಅಲ್ಲ. ರಾತ್ರಿ 2, ಕತ್ತಲೆ ಬೆನ್ನಟ್ಟಿ. ಅರ್ಜುನ್ ಮನೆಗೆ ಹೊರಟ. ರಸ್ತೆಗಳಲ್ಲಿ ನೀರು ತುಂಬಿತ್ತು. ಅವನ ಬೈಕ್ ಹಿಂದೆ ಇನ್ನೊಂದು ಬೈಕ್ ಬರುತ್ತಿತ್ತು. ಅವನು ವೇಗ ಹೆಚ್ಚಿಸಿದ. ಹಿಂದಿನ ಬೈಕ್ ಕೂಡ ವೇಗ ಹೆಚ್ಚಿಸಿತು. ಹೆಲ್ಮೆಟ್ ಹಾಕಿದ ಇಬ್ಬರು. ಅರ್ಜುನ್ ಹೃದಯ ಬಡಿತ ಜೋರಾಯಿತು. ಅವನು ಸಿಗ್ನಲ್ ಬಳಿ ನಿಲ್ಲಲಿಲ್ಲ. ಅದೇ ಸಮಯದಲ್ಲಿ ಒಂದು ಲಾರಿ ಬಂತು. ಅರ್ಜುನ್ ಬೈಕನ್ನು ಸಣ್ಣ ಗಲಿಗೆ ತಿರುಗಿಸಿದ. ಹಿಂದಿನ ಬೈಕ್ ಕೂಡ ತಿರುಗಿತು. ಆಗಲೇ ಅವನು ಗಮನಿಸಿದ, ಅವರು ಸಾಮಾನ್ಯ ಜನ ಅಲ್ಲ. ಅವರ ಕೈಯಲ್ಲಿ ಏನೋ ಮಿನುಗಿತು. ಚಾಕು, ಗನ್. ಅರ್ಜುನ್ ಗಲಿಯ ಕೊನೆಯಲ್ಲಿರುವ ಹಳೆಯ ಕಟ್ಟಡಕ್ಕೆ ನುಗ್ಗಿದ. ಅದು ಬಿಟ್ಟು ಹೋಗಿದ್ದ ಅಪಾರ್ಟ್ಮೆಂಟ್. ಅವನ ಉಸಿರು ಜೋರಾಗಿ ಕೇಳಿಸುತ್ತಿತ್ತು. ಅವನು ಮೆಟ್ಟಿಲು ಏರಿ 3ನೇ ಮಹಡಿಗೆ ಹೋದ. ಅಲ್ಲಿ ಬಾಗಿಲು ಮುರಿದು ಒಳಗೆ ಹೋದ. ಮನೆಯೊಳಗೆ ಮಣ್ಣು, ಹಳೆಯ ಫರ್ನಿಚರ್ ಮತ್ತು ಬೂದಿ ವಾಸನೆ. ಅಷ್ಟರಲ್ಲಿ ಕೆಳಗಡೆ ಹೆಜ್ಜೆಗಳ ಶಬ್ದ. ಟಕ್ ಟಕ್ ಟಕ್. ಅವರು ಮೆಟ್ಟಿಲು ಏರುತ್ತಿದ್ದರು. ಅರ್ಜುನ್ ತನ್ನ ಕೈಯಲ್ಲಿ ಮೊಬೈಲ್ ಹಿಡಿದು ನಂದಿನಿಗೆ ಮೆಸೇಜ್ ಟೈಪ್ ಮಾಡಿದ.
ಹೆಲ್ಪ್, ಸಮ್ಮನ್ ಈಸ್ ಫಾಲೋಯಿಂಗ್ ಮೀ. ಸಿಗ್ನಲ್ ಇಲ್ಲ. ಅವನ ಮುಖದಲ್ಲಿ ಬೆವರು. ಅವನು ಒಳಗೆ ಹೋಗಿ ಒಂದು ಕೊಠಡಿಯಲ್ಲಿ ಅಡಗಕೊಂಡ. ಆ ಕೊಠಡಿಯ ಗೋಡೆಯ ಮೇಲೆ ವಿಚಿತ್ರ ಬರಹ. ತಪ್ಪು ಬಣ್ಣದಲ್ಲಿ ಬರೆದಿತ್ತು, ಫೈಲ್ 19 ಇಸ್ ಕಾಸ್ಟ್. ಅರ್ಜುನ್ ಕಣ್ಣು ದೊಡ್ಡದಾಯಿತು. ಇದು ಯಾರಾದರೂ ಮೊದಲು ಇಲ್ಲಿಗೆ ಬಂದಿದ್ದಾರಾ? ಅಷ್ಟರಲ್ಲಿ ಬಾಗಿಲು ತಟ್ಟುವ ಶಬ್ದ. ಟಕ್ ಟಕ್ ಟಕ್. ನಂತರ ಒಂದು ಧ್ವನಿ, ಅದೇ ಫೋನ್ನಲ್ಲಿ ಕೇಳಿದ ಮುದುಕ ಧ್ವನಿ.